ಕಾರ್ಗಿಂತ ಒಳ್ಳೆ ಜಾಗ ಬೇಕಾಗಿಲ್ಲ ಹರಟೆ ಹೊಡ್ಕೊಂಡು ಹೋಗೋದಕ್ಕೆ. ಇಂಥ ಒಳ್ಳೆ ಜಾಗಕ್ಕೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಟೀಮ್ ಇತ್ತು ಅಂದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಗೋಪಿ ಅಣ್ಣವ್ರು ಇದ್ದಾರೆ, ನಮ್ಮ ಸುರೇಶ್ ಜಿ ಇದ್ದಾರೆ, ಸ್ನೇಹಿತರಾದ ದೇವ್ ಅವರು ಕೂಡ ಇದ್ದಾರೆ. ಸೊ ಎಲ್ಲೇ ಹೋಗ್ಬೇಕಾದ್ರೂ ಒಂದು ಒಳ್ಳೆ ಕಂಪ್ನಿ ಇತ್ತು ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್. ಇವತ್ತು ನಾನಿರೋದು ಬೆಂಗಳೂರಿಂದ 220 ಕಿಲೋಮೀಟರ್ ದೂರದಲ್ಲಿರುವಂತಹ ಸಕಲೇಶಪುರದಲ್ಲಿ. ಸಕಲೇಶಪುರ ನಮ್ಮ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ನೋಡಿ ಎಷ್ಟು ಅದ್ಭುತವಾದಂತಹ ಈ ವಾತಾವರಣ. ಬೇಸಿಗೆಗಾಲದಲ್ಲಿ ಬಂದಿದ್ದೀನಿ, ಬೇಸಿಗೆಗಾಲದಲ್ಲಿ ಬಂದಿದ್ರು ಈ ಒಂದು ವೆದರ್ ತುಂಬ ಚೆನ್ನಾಗಿದೆ. ಕೇವಲ 27 ಡಿಗ್ರಿ ಇದೆ ನಮ್ಮ ಸಕಲೇಶಪುರ. ಇವತ್ತು ಸಕಲೇಶಪುರ ಆಗಿರ್ಬೋದು. ಏನಕ್ಕೆ ಈ ಹೆಸರು ಬಂತು ಅಂದ್ರೆ, ಈ ಒಂದು ಜಾಗದಲ್ಲಿ ಶಿವಲಿಂಗ ಇತ್ತು, ಅದು ಸಕಲೇಶ್ವರ ಅನ್ನುವ ದೇವರಾಗಿತ್ತು. ಅದಕ್ಕೆ ಆ ಸಕಲೇಶ್ವರ ಇದ್ದಿದ್ದಕ್ಕೆ ಈ ಊರಿಗೆ ಸಕಲೇಶಪುರ ಅಂತ ಹೆಸರು ಬಂತು. ಇಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಗೆ ಪ್ರಸಿದ್ಧಿ ಇದೆ, ಮತ್ತೆ ಕಪ್ಪು ಮೆಣಸು ಮತ್ತು ಏಲಕ್ಕಿ. ಇದು ನಮ್ಮ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಎಲ್ಲ ಸ್ಪೈಸಸ್ ಕೂಡ ಇಲ್ಲಿ ಅಷ್ಟೇ ಫೇಮಸ್ಸು. ಪ್ರಸಿದ್ಧ ದೇವಸ್ಥಾನ, ನಮ್ಮ ಹಿಂದೂ ಧರ್ಮದ ದೇವಸ್ಥಾನ ಆದಂತಹ ಧರ್ಮಸ್ಥಳ ಆಗಲಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇರೋದು ಏಕೈಕ ದಾರಿ ನಮ್ಮ ಸಕಲೇಶಪುರ ದಾಟ್ಕೊಂಡೇ ಹೋಗ್ಬೇಕು. ಸರ್ಕಾರ ಸುಮಾರು 13 ರಿಂದ 15 ಸಾವಿರ ಕೋಟಿ ಖರ್ಚು ಮಾಡಿ ನೀರು ತರಬೇಕು ಅಂತಿದ್ದಾರೆ. ಎತ್ತಿನ ಹೊಳ್ಳ ಈ ಒಂದು ಪ್ರಾಜೆಕ್ಟ್ ಕೂಡ ಸ್ಟಾರ್ಟ್ ಆಗದೆ ನಮ್ಮ ಸಕಲೇಶಪುರದಿಂದ. ಸಕಲೇಶಪುರ ಕೇವಲ ಅಷ್ಟಕ್ಕೆ ಮಾತ್ರ ಫೇಮಸ್ ಅಲ್ಲ, ಇಲ್ಲಿರುವಂತಹ ವಾತಾವರಣ ರಮಣೀಯವಾದಂತಹ ಜಾಗಗಳು ನಾವು ನಮ್ಮ ಬೆಂಗಳೂರಿಗರಿಗೆ ಎಸ್ಪೆಷಲಿ ಇದಕ್ಕಿಂತ ಅದ್ಭುತವಾದಂತಹ ಜಾಗ ನಮಗೆ ಎಲ್ಲೂ ಸಿಗೋದಿಲ್ಲ. ಕೇವಲ 220 ಕಿಲೋಮೀಟರ್ ದೂರದಲ್ಲಿ ಇಂಥ ಒಂದು ವೆದರ್ ಇನ್ನೆಲ್ಲೂ ಸಿಗೋದಿಲ್ಲ. ನೋಡಿ, ಇಲ್ಲಿ ಏನೇನು ಫೇಮಸ್ಸು, ನಮ್ಮ ಬಿಸಿಲೆ ಘಾಟ್ ಇದೆ, ಆನ್ಬಾಲ್ ರೋಡ್ನಲ್ಲಿ ಇರುವಂತಹ ಇಷ್ಟವಾರು ಹೋಮ್ ಸ್ಟೇಸ್ ಇದೆ, ಮತ್ತು ರೆಸಾರ್ಟ್ಸ್ ಇದೆ. ನೋಡಿ, ನೀವು ನೋಡ್ಬೋದು ಇಷ್ಟು ಜಾಗದಲ್ಲಿ ಇಲ್ಲಿ ರೆಸಾರ್ಟ್ಗಳೆಲ್ಲ ಇದೆ. ಸಕಲೇಶಪುರ ಇಂದ ಮುಂದೆ ಹೋದರೆ ಮೂಡಿಗೆರೆ ಬರುತ್ತೆ. ಆ ಮೂಡಿಗೆರೆ ತಾಲೂಕು ಅಲ್ಲಿ ಎತ್ತಿನ ಭುಜ ಅನ್ನುವ ಒಂದು ಫೇಮಸ್ ಟ್ರಕ್ಕಿಂಗ್ ಪ್ಲೇಸ್ ಇದೆ. ಈ ಜಾಗ ವೆರಿ ಈಸಿ ಟ್ರೆಕ್, ಏನು ಆರಾಮಾಗಿ ನೀವು 1-1.5 ಗಂಟೆಯಲ್ಲಿ ಟ್ರಕ್ ಮುಗಿಸ್ಬೋದು. ಅಲ್ಲಿಂದ ಇನ್ನೂ ಒಂದು ಜಾಗ ಅಂತಂದರೆ ದೇವರ ಮನೆ. ಜಾಗ ಮಾತ್ರ ಎಕ್ಸಲೆಂಟ್ ಆಗಿದೆ. ತಾವು ಬರಬೇಕು, ಇಂಥ ನಮ್ಮ ಕರ್ನಾಟಕದಲ್ಲಿರುವಂಥ ಜಾಗನ ನೋಡಿ ತಾವೆಲ್ಲರೂ ಎಂಜಾಯ್ ಮಾಡಬೇಕು. ಈಗ ಹಾಸನಿಂದ ಏನು ಎಲ್ಲ ಬೈಪಾಸ್ ಬೇರೆ ರೋಡ್ ಮಾಡಿದ್ದಾರೆ, ವೈಟ್ ಟ್ಯಾಪಿಂಗ್ ಆಗಿದೆ. ದಿಸ್ ಈಸ್ ದ ರೈಟ್ ಟೈಮ್ ಫಾರ್ ಯು ಟು ವಿಸಿಟ್.